ಸಂಪು ಗುಂಡಿ ಇಲ್ಲ ಫಿಟ್ ಗುಂಡಿ ಏನೇ ಮಾಡಿದ್ರು ಈ ನೈಋತ್ಯ ಭಾಗದಲ್ಲಿ ಸಂಪು ಫಿಟ್ಟು ಗುಂಡಿ ಈ ರೀತಿ ಮಾಡಿದಾಗ ಗುಂಡಿಯನ್ನು ತೋಡಿದಾಗ ನಾವು ಭೂಗತ ಆಗೊಂತೀವಿ. ನಾವು ತಲೆ ಎತ್ತಕ್ಕೆ ಆಗದಿರಂತ ಪರಿಸ್ಥಿತಿ ತಲುಪ್ತೀವಿ. ನೈಋತ್ಯ ಭಾಗದಲ್ಲಿ ಹುಷಾರಾಗಿ ಇರ್ಬೇಕು. ಈ ಜಾಗದಲ್ಲಿ ನಾವು ಏನೇ ಕೆಲಸ ಮಾಡ್ಬೇಕಂದ್ರೂ ನೀರು ಉಪಯೋಗಿಸ್ತಾರೆ. ಜೊತೆಗೆ ಆಮೇಲೆ ಇಲ್ಲಿ ಹೊರಗಡೆ ಔಟ್ ಸೈಡ್ ಅಲ್ಲಿ ಬಂದಾಗ ಬಾತ್ರೂಮ್ ಮಾಡಿದಾಗ, ಇಲ್ಲಿ ಬಟ್ಟೆ ಒಗೆಯಕ್ಕೆ ಜಾಗ ಮಾಡ್ಕೊಂಡಾಗ, ಆಮೇಲೆ ಇಲ್ಲಿ ಫಿಟ್ ಗುಂಡಿ ಮಾಡಿದಾಗ, ಅಕಸ್ಮಾತ್ ಸಂಪ್ ಮಾಡಿದಾಗ, ದಕ್ಷಿಣ ರೋಡ್ ಇರೋರು ಮಿಸ್ ಆಗಿ ಏನ್ ಮಾಡ್ಬಿಡ್ತಾರೆ, ಈ ಜಾಗ ಸಂಪ್ ಮಾಡಿದಾಗ, ಈ ರೀತಿ ಮಾಡಿದಾಗ ತಲೆ ಎತ್ತಕ್ ಆಗದಿರಂತ ಪರಿಸ್ಥಿತಿ. ಹೆಚ್ಚೆಚ್ಚು ಸಾಲ ಮಾಡಿಸ್ತದೆ, ಹೆಚ್ಚೆಚ್ಚು ಬಡ್ಡಿ ಕಟ್ಸ್ತದೆ. ಜೊತೆಗೆ ಮನೆ ಯಜಮಾನನ ಪ್ರಾಣಕ್ಕೆ ಕಂಟಕ ಆಗುವಂತ ಸಮಯ. ನಮಸ್ಕಾರ, ಎಲ್ಲರಿಗೂ ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರುಗಳನ್ನ ನೆನೆಸ್ತಾ ಓಂ ಗುರುಭ್ಯೋ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವೀಕ್ಷಕರೇ, ಈ ದಿನ ನಮ್ಮ ವಾಸ್ತು ಪ್ರಕಾರ ನಮಗೆ ಪದೇ ಪದೇ ಸಾಲ ಹೆಚ್ಚಾಗಕ್ಕೆ, ಹೆಚ್ಚೆಚ್ಚು ಬಡ್ಡಿ ಕಟ್ತಾ ಇರೋಕ್ಕೆ, ರಿಪೀಟ್ ಸಾಲ ಮಾಡ್ತಾ ಇರೋಕ್ಕೆ ಏನು ಕಾರಣ, ಯಾವ್ಯಾವುದು ಮನೆ ದೋಷದಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸಾಲ ಆಗ್ತಾ ಇದೆ, ನಮಗೆ ಪ್ರಾಬ್ಲಮ್ಗಳು ತೀರ್ತಲೇ ಇಲ್ಲ, ನಮಗೆ ಪುನಃ ಹೆಚ್ಚೆಚ್ಚು ಪ್ರಾಬ್ಲಮ್ ಆಗ್ತಾ ಇದೆ, ಅದನ್ನ ತೋರಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಹಣೆ ಬರ, ನಮ್ಮ ಟೈಮ್ ಸರಿ ಇಲ್ಲ, ಹಾಗೆ ಹೀಗೆ ಅನ್ಕೊಂಡು ನಾವು ಇರೋಂಥ ಜಾಗನ ನಾವು ಸರಿಯಾಗಿ ಕಟ್ಕೊಳ್ದೇನೆ ಇರೋದಕ್ಕೆ, ಇಲ್ಲ ಯಾವ್ದಾದ್ರು ಬಾಡಿಗೆ ಮನೆ ಹೋಗಿರೋ ಜಾಗದಲ್ಲಿ ಆ ಮನೆ ಸ್ಟ್ರಕ್ಚರ್, ಆ ಮನೆ ಕಟ್ಟಿರುವಂಥದ್ದು ವಾಸ್ತು ಪ್ರಕಾರ ಇಲ್ಲೇ ಇರೋವಂಥದ್ದು, ಈ ರೀತಿ ಪ್ರಾಬ್ಲಮ್ಗಳು ಇದ್ದಾಗ ಏನಾಗುತ್ತೆ, ನಮಗೆ ಅಲ್ಲಿ ವಾಸ್ತು ಸಮಸ್ಯೆಗಳಾಗಿ ನಮಗೆ ಸಾಲ ಮಾಡಿಸ್ತದೆ. ಜೊತೆಗೆ ಹೆಚ್ಚೆಚ್ಚು ನಮಗೆ ಬಡ್ಡಿ ಕಟ್ಸೋಕೆ ಇದು ಮಾಡುತ್ತೆ. ನಮಗೆ ಎಷ್ಟು ಹಣ ಬಂದರೂ ಸಾಲದೇ ಇರೋಂಥ ಪರಿಸ್ಥಿತಿಗೆ ನಾವು ತಂದ್ಕೊಂಡ್ಬಿಡ್ತೀವಿ. ನಾವು ತಲೆ ಎತ್ತಕ್ಕೆ ಆಗದೆ ಇರೋಂಥ ಪರಿಸ್ಥಿತಿ ನಾವು ಬಂದ್ಬಿಡ್ತೀವಿ. ಅದಕ್ಕೆ ಮೇಜರ್ ಮುಖ್ಯ ಕಾರಣಗಳು ಯಾವ್ಯಾವ ಪಾಯಿಂಟ್ಗಳು ಅಂತ ತೋರಿಸ್ತೀನಿ ನೋಡಿ. ಟೋಟಲ್ ಆಗಿ ನಮ್ಮ ಮನೆ, ಟೋಟಲ್ ಇದು ನಮ್ಮ ಜಾಗ, ನಮ್ಮ ಸೈಟು, ನಮ್ಮ ಮನೆ ಅನ್ಕೊಳ್ಳೋಣ. ಈ ಮನೆಯಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇಲ್ಲಿ ಮೇಯ್ನ್ ಆಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನೈಋತ್ಯದಲ್ಲಿ ಮಿಸ್ ಆಗಿ ಗುಂಡಿಗಳು, ಸಂಪು ಗುಂಡಿ ಇಲ್ಲ ಫಿಟ್ ಗುಂಡಿ ಏನೇ ಮಾಡಿದ್ರು ಈ ನೈಋತ್ಯ ಭಾಗದಲ್ಲಿ ಸಂಪು ಫಿಟ್ಟು ಗುಂಡಿ ಈ ರೀತಿ ಮಾಡಿದಾಗ, ಗುಂಡಿಯನ್ನು ತೋಡಿದಾಗ ನಾವು ಭೂಗತ ಆಗೊಂತೀವಿ. ನಾವು ತಲೆ ಎತ್ತಕ್ಕೆ ಆಗದಿರಂತ ಪರಿಸ್ಥಿತಿ ತಲುಪ್ತೀವಿ. ನೈಋತ್ಯ ಭಾಗದಲ್ಲಿ ಹುಷಾರಾಗಿ ಇರ್ಬೇಕು. ಈ ಜಾಗದಲ್ಲಿ ನಾವು ಏನೇ ಕೆಲಸ ಮಾಡ್ಬೇಕಂದ್ರೂ ನೀರು ಉಪಯೋಗಿಸ್ತಾರೆ. ಜೊತೆಗೆ ಆಮೇಲೆ ಇಲ್ಲಿ ಹೊರಗಡೆ ಔಟ್ ಸೈಡ್ ಅಲ್ಲಿ ಬಂದಾಗ ಬಾತ್ರೂಮ್ ಮಾಡಿದಾಗ, ಇಲ್ಲಿ ಬಟ್ಟೆ ಒಗೆಯಕ್ಕೆ ಜಾಗ ಮಾಡ್ಕೊಂಡಾಗ, ಆಮೇಲೆ ಇಲ್ಲಿ ಫಿಟ್ ಗುಂಡಿ ಮಾಡಿದಾಗ, ಅಕಸ್ಮಾತ್ ಸಂಪ್ ಮಾಡಿದಾಗ, ದಕ್ಷಿಣ ರೋಡ್ ಇರೋರು ಮಿಸ್ ಆಗಿ ಏನ್ ಮಾಡ್ಬಿಡ್ತಾರೆ, ಈ ಜಾಗ ಸಂಪ್ ಮಾಡಿದಾಗ, ಈ ರೀತಿ ಮಾಡಿದಾಗ ತಲೆ ಎತ್ತಕ್ಕೆ ಆಗದಿರಂತ ಪರಿಸ್ಥಿತಿ. ಹೆಚ್ಚೆಚ್ಚು ಸಾಲ ಮಾಡಿಸ್ತದೆ, ಹೆಚ್ಚೆಚ್ಚು ಬಡ್ಡಿ ಕಟ್ಸ್ತದೆ. ಜೊತೆಗೆ ಮನೆ ಯಜಮಾನನ ಪ್ರಾಣಕ್ಕೆ ಕಂಟಕ ಆಗುವಂತ ಸಮಯ ಇದು. ಈ ರೀತಿ ಪ್ರಾಬ್ಲಮ್ ಇದ್ದಾಗ ಇದು ಮೇನ್ ಫಾಲ್ಟ್ ಆಗಿ ಕೊಟ್ಬಿಡ್ತದೆ ನಮ್ಗೆ. ಅದಾದ್ಮೇಲೆ ಇದು ಒಂದು, ಆಮೇಲೆ ಶುಕ್ರ, ನಮ್ಗೆ ಇದು ಅಗ್ನಿಮೂಲೆ ಅಂದ್ರೆ ನಮ್ಗೆ ಶುಕ್ರ ಲಕ್ಷ್ಮೀ ಸ್ಥಾನ. ಇಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದಾಗ, ಸಾಲ ಮಾಡ್ತೀವಿ ಬಡ್ಡಿ ಕಟ್ಟ ಕಾರಣ ಏನ್ ಮಾಡ್ತಾರೆ ಅಂದಾಗ, ನಮ್ಗೆ ಯುಟಿಲಿಟಿ ಅಂತ ಮಾಡ್ತಾರೆ. ಮನೆಯಿಂದ ಹೊರಗಡೆ, ಇದು ಮನೆ ಇರ್ತದೆ, ಮನೆಯಿಂದ ಹೊರಗಡೆ ಬಂದು ಯುಟಿಲಿಟಿ ಮಾಡ್ಬಿಡೋದು. ಯುಟಿಲಿಟಿ ಮಾಡಿದಾಗ ಅಲ್ಲಿ ಯುಟಿಲಿಟಿ ಮಾಡಿ ನಮ್ಗೆ ಹೊರಗಡೆ ಔಟ್ ಸೈಡ್ ಬಂದು ನೀರ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀರ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಅಷ್ಟೇ ನಮ್ಗೆ ಏನಾಗುತ್ತೆ, ಹಾಸ್ಪಿಟ್ಲ್ ಖರ್ಚನ್ನ ತಂದ್ಕೊಟ್ಬಿಡ್ತದೆ. ಹೆಚ್ಚೆಚ್ಚು ಸಾಲ ಮಾಡ್ಸೋ ಶುರು ಮಾಡುತ್ತದೆ, ಬಡ್ಡಿ ಕಟ್ಸಕ್ಕೂ ಸ್ಟಾರ್ಟ್ ಮಾಡಿಸ್ಬಿಡ್ತದೆ. ನಾವೇನ್ ಮಾಡಿದ್ರು ದಕ್ಷಿಣ ಆಗ್ನೇಯ ಬೆಳಿಬಾರ್ದು ನಮ್ಗೆ. ಆಗ ದಕ್ಷಿಣ ಆಗ್ನೇಯ ಬೆಳೀತು, ದಕ್ಷಿಣ ಇಲ್ಲೇನಾಯ್ತು, ನೈಋತ್ಯ ಭಾಗ ಕಟ್ಟಾಯ್ತು. ಹಾಗೆ ಏನ್ ಮಾಡುತ್ತೆ, ಇದು ಎರಡು ಫಾಲ್ಟ್ ಆಗೋಯ್ತು ನಮ್ಗೆ. ಒಂದು ಮಾಡಿದ ತಪ್ಪು ಎರಡು ಫಾಲ್ಟ್ ಆಗೋಯ್ತು. ಇದು ಕಟ್ಟಾಯ್ತು, ನಮ್ಗೆ ಆಗ್ನೇಯ ಬೆಳೀತು. ಆಗ ಇದೇ ರೀತಿ ಇದೊಂದು ಫಾಲ್ಟ್ ಇಂದಾಗಿ ನಮ್ಗೆ ಸಾಲ ಮಾಡಿಸ್ತದೆ, ಜೊತೆಗೆ ಬಡ್ಡಿನೂ ಸಮೇತ ಕಟ್ಟಿಸ್ತದೆ. ನಮ್ಗೆ ಬೇಡ ಅಂತ ಹೇಳಿದ್ರು ಚೆನ್ನಾಗೇ ಇದ್ದು, ಈ ಮನೆ ಕಟ್ಟಿದ ಮೇಲೆ, ಹೊಸ ಮನೆ ಹೋಗಿರ್ತೀವಿ, ಮನೆ ಕಟ್ಟಿದ ಮೇಲೆ ಏನಾಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದೇನಂತ ಗೊತ್ತಾಗ್ತಾ ಇಲ್ಲ. ವಾಸ್ತು ಪ್ರಕಾರನೇ ಕಟ್ಟಿದೀವಿ, ಎಲ್ಲ ವಾಸ್ತು ಪ್ರಕಾರನೇ ಮಾಡಿ ಕಟ್ಟಿರ್ತೀರ. ಯುಟಿಲಿಟಿ ಅಂತ ಒಂದು ಮಿಸ್ಟೇಕ್ ಮಾಡಿದಾಗ, ಔಟ್ ಸೈಡ್ ಬಂದು ನೀರ್ನ ಯೂಸ್ ಮಾಡಿದಾಗ ಅಲ್ಲಿ ನಮ್ಗೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಹೋದಾಗ ನಮ್ಗೆ ಸ್ಟಾರ್ಟ್ ಆಗ್ಲಿಲ್ಲ, ಸಡನ್ ಈಗ ಇವ್ರು ಹೆಂಗೆ ಬಂದು, ಈಗ ಯಾರಾದ್ರೂ ಒಂದು ಹೊಸ ಮನೆ ಕಟ್ಕೊಂಡು ಹೋಗಿರ್ತಾರೆ, ಒಂದು 6 ತಿಂಗಳು, 1 ವರ್ಷ ಆಗಿರ್ತದೆ, ಏನು ಸಮಸ್ಯೆ ಆಗಿರಲ್ಲ. ಆ ಸಮಸ್ಯೆ ಆಗದಿರಲ್ಲ. ಹೋಗ್ತಾ ಏನಾಗುತ್ತೆ, 1 ವರ್ಷ ಆದ್ಮೇಲೆ 2 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪನೇ. ಅಂದ್ರೆ ಒಂದು 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಆಗೋ ವರ್ಷದೊಳಗೆ ಏನಾಗುತ್ತೆ, ಫುಲ್ ಕಂಪ್ಲೀಟ್ ಹಾಸ್ಪಿಟ್ಲ್ ಖರ್ಚು ಅಂತ ಸ್ಟಾರ್ಟ್ ಆಗ್ಬಿಡ್ತದಾಗ ನಮ್ಗೆ. ಹೋದಾಗ ಸಡನ್ ಆಗಿ ಈಗ ಆಗಲ್ಲ,
ಇದು ನಮಗೆ ವಾಸ್ತುದ ಎಫೆಕ್ಟ್ ಹೊಡೆಯಲ್ಲ. ಏನಾಗುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ವರ್ಕ್ ಆಗುತ್ತೆ. ನಾವು ಈಗ ಏನು ಮಾಡ್ತೀವಿ, ಏನೋ ಪರಿಹಾರ ಕೊಟ್ಟು ಇದನ್ನ ಚೇಂಜ್ ಮಾಡಿದ ತಕ್ಷಣನೇ ಇವ್ರಿಗೆ ನಾಳೆಗೆ ನಮಗೆ ಸರಿ ಆಗಬೇಕು ಅಂತ ಆಗಲ್ಲ. ಅದು ಒಂದೊಂದು ಟೈಮ್ ನಮ್ಗೆ ಬಂದಾಗ 2 ಸಲ ರೆಡಿ ಆಗ್ಬಿಡ್ಬೋದು, ಸಡನ್ ಆಗಿ ವರ್ಕ್ ಆಗೋದು ಸ್ಟಾರ್ಟ್ ಆಗ್ಬಿಡ್ತದೆ. ಒಂದೊಂದು ಟೈಮ್ ಏನಾಗುತ್ತೆ, ಒಂದು 3 ತಿಂಗಳು 2 ತಿಂಗಳು ಟೈಮ್ ತಗೋತದೆ. ಮಿನಿಮಮ್ ಒಂದು 6 ತಿಂಗಳು ಅಷ್ಟೊಳಗಾದ್ರೂ ನಮಗೆ ಯಥಾಸ್ಥಿತಿ ಪುನಃ ರಿಟರ್ನ್ ಇದು ವಾಸ್ತು ವರ್ಕ್ ಆಗ್ತಿರೋದು ನಮಗೆ ಎಕ್ಸಾಂಪಲ್ ಆಗಿ ಗೊತ್ತಾಗುತ್ತೆ, ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ನಮಗೆ. ಆ ಎಕ್ಸಾಂಪಲ್ನ ನಾವು ಕೊಟ್ಟು ಚೇಂಜಸ್ ಆಗಿ ಹೌದು ಈಗ ವರ್ಕ್ ಆಗ್ತಾ ಇದೆ ಅಂತ ಹೇಳಿದಾಗ ಇವ್ರು ನಾವು ಕೊಟ್ಟಾಗ ಈಚೆ ಸೈಡು ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಔಟ್ ಸೈಡಲ್ಲಿ ನಲ್ಲಿ ಮಡಿಕೊಂಡು ನೀರನ್ನ ಯೂಸ್ ಮಾಡ್ತಾ ಇದ್ರು. ಈಚೆ ಸೈಡ್ ನಲ್ಲಿ ಮಡಿಕೊಂಡು ಟ್ಯಾಪ್ ಮಡಿಕೊಂಡು ನೀರನ್ನ ಯೂಸ್ ಮಾಡ್ಬೇಕಾದ್ರೆ ಏನಾಗ್ತಾ ಇತ್ತು, ಹಾಸ್ಪಿಟ್ಲ್ ಖರ್ಚು ಆಟೋಮೆಟಿಕಲಿ ಮನೆಗೆ ಹೋಗೋದು ಬರೋದು, ಹಾಸ್ಪಿಟ್ಲಿಗೆ ಹೋಗ್ಬೇಕು, ವಾರಕ್ಕೆ 3 ದಿವಸ ಹೋಗ್ಬೇಕಿತ್ತು. ಏನಾಗ್ತಾ ಇತ್ತು ಅವ್ರಿಗೆ ಅಂದರೆ ಹಾಸ್ಪಿಟ್ಲಿಗೆ ಹೋದಾಗ ಏನೇ ಚೆಕ್ ಮಾಡಿಸಿದ್ರು ನಾರ್ಮಲ್, ಮನೆಗೆ ಬಂದು ಪುನಃ ಟ್ಯಾಬ್ಲೆಟ್ ಏನೋ ಕೊಡ್ತಿದ್ರು, ಆಯ್ತು ಹಿಂಗೆ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲಿ ಬಂದು ಮನೆಗೆ ಪುನಃ ಸ್ಟಾರ್ಟ್ ಮಾಡಿದ್ರು, ಕುಡಿದ್ರು ಮಾತ್ರೆನ, ಪುನಃ ಯಥಾಸ್ಥಿತಿ 1-2 ದಿವಸ ಆದ್ಮೇಲೆ ಪುನಃ ಹಂಗೆ ಪ್ರಾಬ್ಲಮ್ ಆಗೋದು. ಏನಕ್ಕೆ ಪ್ರಾಬ್ಲಮ್, ಪುನಃ ಹಾಸ್ಪಿಟ್ಲಿಗೆ ಹೋಗೋದು, ವಾಪಸ್ ಅಲ್ಲಿ ಚೆಕ್ ಮಾಡ್ತಾರೆ ಡಾಕ್ಟರ್ ಹೇಳಿದ್ರೆ ನಾರ್ಮಲ್ ಆಗಿ ತೊಂದರೆ ಟ್ಯಾಬ್ಲೆಟ್ ತಗೊಳ್ಳಿ. ಇದೇ ಪರಿಸ್ಥಿತಿ ಆಗ್ತಿದ್ದು ಮನೆ ಯಜಮಾನಿಗೆ. ಹಾಸ್ಪಿಟ್ಲ್ ಖರ್ಚು ಆಟೋಮೆಟಿಕಲ್ ಬರೋ ಸ್ಟಾರ್ಟ್ ಆಗಿದೆ. ಆಗ ಇವರು ಬೇಸತ್ತೋದ್ರು, ಏನಕ್ಕೆ ಹಿಂಗೆ ಆಗ್ತಾ ಇದೆ, ಎಲ್ಲ ಚೆನ್ನಾಗಿದೆ, ಹಾಸ್ಪಿಟ್ಲಿಗೆ ಹೋದ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಮನೆಗೆ ಬಂದ್ರೆ ಈ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಮನೇಲಿ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿದ್ರು. ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಈಶಾನ್ಯ ಮೂಲೆ ಕಟ್ಟಾಯ್ತು, ಪೂರ್ವ ಆಗ್ನೇಯ ಬೆಳೀತು. ಹಾಗೇನಾಗುತ್ತೆ, ಆಟೋಮೆಟಿಕಲಿ ದುಡ್ಡು ಬರೋದು ಕಮ್ಮಿ ಆಗಬೇಕು, ದುಡ್ಡು ಖರ್ಚಾಗಬೇಕು, ಸಾಲ ಮಾಡಿಸ್ಬೇಕು. ಈ ರೀತಿ ಪ್ರಾಬ್ಲಮ್ನು ನಮಗೆ ತಂದು ಕೊಡ್ತದೆ ಇದು ಸಾಲ ಮಾಡ್ಸೋಕ್ಕೆ. ನಮಗೆ ಇದು ಒಂದು ಮೇಜರ್ ಕಾರಣ ಆಯಿತು. ಈ ರೀತಿ ಪ್ರಾಬ್ಲಮ್ನು ಮಾಡ್ಕೊಬಾರ್ದು. ಅದಾದ್ಮೇಲೆ ಎಲ್ಲ ಎಕ್ಸಾಕ್ಟ್ ಆಗಿ ವಾಸ್ತು ಪ್ರಕಾರ ಕಟ್ಟಿದ್ರು. ಈ ಅಗ್ನಿ ಮೂಲೆನ ಯಾವುದು ಯುಟಿಲಿಟಿ ಇಲ್ಲ, ಇಲ್ಲಿ ಯಾವುದು ಟಾಯ್ಲೆಟ್ ಗುಂಡಿ ಇಲ್ಲ, ಆಮೇಲೆ ಇಲ್ಲಿ ಯಾವುದು ನೀರನ್ನ ಯೂಸ್ ಮಾಡ್ತಾ ಇಲ್ಲ. ಅಂದ್ರೆ ಈಗ ದಕ್ಷಿಣದಲ್ಲಿ ಯಾವುದು ನೀರು ಯೂಸ್ ಮಾಡ್ತಾ ಇಲ್ಲ, ಚೆನ್ನಾಗಿದೆ, ಎಲ್ಲ ಇದೆ. ಆದ್ರೂ ಅವ್ರ ಮನೆ ಸಾಲ ಮಾಡ್ತಾ ಇದಾರೆ, ಬಡ್ಡಿ ಕಟ್ತಾ ಇದಾರೆ. ಏನಕ್ಕೆ ಅಂತ ಹೇಳಿದಾಗ ಈಗ ನಾವೆಲ್ಲ ಏನಕ್ಕೆ ಹೇಳ್ತಾ ಇದೀವಿ ಈ ರೀತಿ ಅಂತ ಹೇಳಿದ್ರೆ, ಇದು ಎಕ್ಸ್ಪೀರಿಯನ್ಸ್ ಆಗಿರೋದು. ಹೋಗಿ ನಾವು ಈಗ ಬುಕ್ಕಲ್ಲಿ ಓದೋದು ಒಂದು 50% ಆದ್ರೆ, ಒಂದು ನಮಗೆ ಓನ್ ಎಕ್ಸ್ಪೀರಿಯನ್ಸ್ಗಳು ನಮಗೆ ಈಗ ನೋಡಿ ಬಂದು ಅದನ್ನ ತಿಳ್ಕೊಂಡು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ, ಈ ರೀತಿ ಮಾಡೋದಕ್ಕೆ ಚೇಂಜಸ್ ಆಗಿದೆ, ಚೇಂಜ್ ಕೊಟ್ಟ ಮೇಲೆ ಅದನ್ನ ಹೊರದಾಕದ ಮೇಲೆ ಚೇಂಜಸ್ ಆಗಿದೆ, ಇಲ್ಲ ಈ ರೀತಿ ಇದನ್ನ ಸ್ವಲ್ಪ ಸರ್ಸಿ ಇಟ್ಟಾಗ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳಿದಾಗ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ನಾವು ಸುಮ್ಮನೆ ಬರೀ ಪುಸ್ತಕದಲ್ಲಿ ಓದ್ಬಿಟ್ಟು ಇದು ಮಾಡಿದಾಗ 50% ಮಾತ್ರ, ನಮಗೆ 100% ಸಿಗಲ್ಲ. ನಮಗೆ ಇದು ನೋಡ್ತಾ ಬರ್ತಾ ಒಂದೊಂದು ಮನೆಗಳು ಡಿಫ್ರೆಂಟ್ ಆಗಿರುತ್ತೆ. ನಾವು ಇಲ್ಲಿ ಹೇಳಿರ್ತೀವಲ್ಲ, ಇನ್ನೊಂದು ಮನೆ ಇದೇ ರೀತಿ ಏನಿದ್ರು ಅಲ್ಲಿ ಇನ್ಯಾವುದು ಸಣ್ಣ ಪುಟ್ಟ ಪಾಯಿಂಟ್ ಆಗಿರ್ತವೆ. ಒಂದು ಹಾಗೆ ಟೈಪ್ ಅಳತೆ ಹಾಕಿದಾಗ ಮನೆ ಡೈಮೆನ್ಷನ್ ಚೇಂಜಸ್ ಆಗಿರ್ತದೆ. ನಾವು ಏನ್ ಮಾಡಿದಾಗ ರೆಡಿ ಮಾಡಿ ಈ ರೀತಿ ಮಾಡ್ಕೋಬೇಕು ಅಂತ ಹೇಳಿದಾಗ ಚೇಂಜಸ್ ಕೊಟ್ಟ ಮೇಲೆ ಚೇಂಜಸ್ ಆಗಿದೆ, ವರ್ಕ್ ಆಗ್ತಾ ಇದೆ. ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಅವರು ಈಗ ಎಕ್ಸಾಂಪಲ್ ಇಲ್ಲಿ ಏನಾಯ್ತು, ಈಗ ನಾನು ಅಗ್ನಿ ಮೂಲೆದು ನೆಕ್ಸ್ಟ್ ಬರ್ತೀನಿ. ಅಗ್ನಿ ಮೂಲೆ ಅವ್ರದ್ದು ಕೊಟ್ಟೆ ನಾನು ಚೇಂಜಸ್ ಎಲ್ಲ ಮಾಡಿ ಎಲ್ಲ ಯೂಸ್ ಮಾಡ್ಬಿಟ್ಟು ಬೇರೆ ಕಡೆ ಯೂಸ್ ಮಾಡಿ ಜಾಗ ಎಲ್ಲ ತೋರಿಸು ರೆಡಿ ಮಾಡಿ ಎಲ್ಲ ಬಂದಾಯ್ತು. ಬಂದಾದ್ಮೇಲೆ ಒಂದು 2-3 ತಿಂಗಳಾಗಿತ್ತು. ಅವ್ರು ಫೋನ್ ಮಾಡಿಲ್ಲ. ನಮಗೂ ಕ್ಯೂರಿಯಾಸಿಟಿ ಇರ್ತವೆ, ಇದು ಈಗ ವರ್ಕ್ ಆಗಿದೆ ಇಲ್ವ ಅಂತ ನಮಗೂ ಗೊತ್ತಾಗಬೇಕಲ್ಲ, ಹೌದು ವಾಸ್ತು ವರ್ಕ್ ಆಗಿದೆ ಅಂತ. ಆಗ ನಾವೇ ಕಾಲ್ ಮಾಡಿ ಕೇಳಿದಾಗ ಹೌದಣ್ಣ ಈಗ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಅಂತ, ಹಾಸ್ಪಿಟ್ಲ್ ಏನೋ ಖರ್ಚು ಬರ್ತಾ ಎಲ್ಲ ಕಮ್ಮಿ ಆಗಿದೆ ಅಂತ. ಆಗ ನಮ್ಗೆ ವಾಸ್ತು ವರ್ಕ್ ಆಯ್ತು ಅಂತ ನಾವು ಈ ರೀತಿ ನೋಟ್ ಮಾಡ್ಕೊತಾ ಇರ್ತೀವಿ. ಒಂದೊಂದು ಮನೆ ಕೊಟ್ಟಾಗ್ಲೂ ನಾವು ಬ್ಯಾಕಪ್ ಕೇಳ್ತಾ ಇರ್ತೀವಿ, ವರ್ಕ್ ಆಯ್ತಾ ಏನಾಯ್ತು ಅಂತ ಹೇಳ್ಬಿಟ್ಟು. ಇಲ್ಲ ಸುಮ್ಮನೆ ಹೋಗಿ ಬಾಯ್ ಮತ್ತೆ ಮಾಡ್ದೋ ಚೇಂಜ್ ಮಾಡ್ದೋ ವರ್ಕ್ ಆಗಿಲ್ಲ ಏನಾಗಿಲ್ಲ ಅಂತ ಬೈಕೊಂಬಾರ್ದಲ್ಲ ನಾವು. ಅವರು ಏನಾಗುತ್ತೆ ಅಂದ್ರೆ ಕಷ್ಟ ಬಂದಾಗ ವೆಂಕಟರಮಣ ಅಂತ, ಈಗ ಏನಾಗ್ತಾ ಇರ್ತಾರೆ, ಕಷ್ಟ ಬಂದಾಗ ನೆನ್ಸ್ಕೊತಾ ಇರ್ತಾರೆ. ಸರಿ ಆದ್ಮೇಲೆ ದೇವ್ರನ್ನ ಮರಿತಾರೆ, ಎಲ್ಲರನ್ನ ಮರಿತಾರೆ ಅಂತ. ಆ ರೀತಿ ಅವ್ರು ಸರಿ ಆಯ್ತಾದ್ಮೇಲೆ ಒಂದು ಹೇಳಿ ಹೌದು ನಮ್ಗೆ ವರ್ಕ್ ಆಯ್ತು ಅಂತ ಹೇಳಲ್ಲ, ನಾವೇ ಕೇಳ್ಕೊಬೇಕು. ಯಾಕಂದ್ರೆ ನಮ್ಗೆ ಈಗ ಚೇಂಜ್ ಮಾಡಿದಾಗ ನಮಗೂ ಇರುತ್ತಲ್ಲ ಕ್ಯೂರಿಯಾಸಿಟಿ, ಚೆನ್ನಾಗಿದಾರ ಇಲ್ವಾ ಅಂತ ಹೇಳ್ಬಿಟ್ಟು. ಹಂಗೆ ಈಗ ಚೆನ್ನಾಗಿದ್ದಾರೆ ಅಂತ ಅವರು. ಹಿಂಗೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ, ಫಾಲ್ಟ್ಗಳು ಇಲ್ಲಿ ನೋಡಿ. ಮೇಜರ್ ಫಾಲ್ಟು ನಮ್ಗೀಗ ವಾಯುವ್ಯದಲ್ಲಿ ಸ್ಟೆಪ್ ಬರಬೇಕು ಅಂತ ಹೇಳ್ತೀವಿ. ಸ್ಟೆಪ್ ಅಂತು ಈಚೆಯಿಂದ 10ಕ್ಕೆ ಮಾಡಿದ್ರು, ಹಿಂಗೆ ಕೊಟ್ಟರು 10ಕ್ಕೆ, ಇಲ್ಲಿ ಸ್ಟ್ಯಾಂಡ್ ಕೊಟ್ಟ ಪುನಃ ಹಿಂಗೆ ಅಪ್ಪು ಮ್ಯಾಡೆ ಬಂದು ಕೆಳಗಡೆ ನಮಗೆ ಇಲ್ಲಿ ಗ್ಯಾಪ್ ಇರುತ್ತೆ ಮನೆ ಅಂತ. ಒಂದೊಂದು ಸ್ಟೆಪ್ ಒಂದು 2-2.5 ಅಡಿ ತಗೊಂಡ್ರೆ ಸುತ್ತ ನಮಗೆ ಫ್ರೀ ಇರಬೇಕು ಅಂತ ಹಿಂಗೆ ಅಟ್ಯಾಚ್ ಮಾಡಿ ತಗೊಬೇಕು. ಅಂದ್ರೆ ವಾಯುವ್ಯ ಬಂದು ಇದು ನೀಚ ಸ್ಥಾನ, ನೀಚನ ತುಳಿದು ಮೇಲೆ ಹತ್ತಬೇಕು. ಅಂದ್ರೆ ಈಗ ಬಂದು ನಮಗೆ ಪೂರ್ವಕ್ಕೆ ಮುಖ ಮಾಡಿ ಲ್ಯಾಂಡಿಂಗ್ ಆಗ್ತೀವಿ. ಓಕೆ, ಇದು ಕೊಟ್ಟಾಯ್ತು. ಇಲ್ಲಿ ಮೇಜರ್ ಫಾಲ್ಟ್ ಏನಾಗ್ತದೆ, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳ್ತೀನಿ ಕೇಳಿ. ಸಾಲ ಮಾಡ್ತಾ ಇದಾರೆ. ಈಗ ಇವ್ರಿಗೆ ಏನಾಗಿದೆ, ಒಳಗಡೆ ಟಾಯ್ಲೆಟ್ ಇಟ್ಕೊಂಡ್ರು ಒಳಗಡೆ ತೊಂದರೆ ಇಲ್ಲ, ಚೆನ್ನಾಗಿದೆ. ಮಾಸ್ಟರ್ ಬೆಡ್ರೂಮ್ ಅಂತೂ ಅಡುಗೆ ಮನೆ ಬಂದಿದೆ, ಯುಟಿಲಿಟಿ ಇಲ್ಲ ಏನಿಲ್ಲ, ಎಲ್ಲ ಎಕ್ಸಲೆಂಟ್ ಆಗಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಯಾವುದೇ ಕಾರಣಕ್ಕೂ ಏನೂ ಫಾಲ್ಟ್ ಇಲ್ಲ. ಎಲ್ಲನೂ 100% ಔಟ್ ಆಫ್ 100 ವಾಸ್ತು ಪ್ರಕಾರ ಕಟ್ಕೊಂಡಿದ್ದಾರೆ. ಆದ್ರೆ ಉತ್ತರ
ಉತ್ತರ ಬಂತು, ಇಲ್ಲಿ ಮುಂದೆ ರೋಡ್ ರಸ್ತೆ ಬಂತು. ರಸ್ತೆಗೆ ಈ ಪಕ್ಕಕ್ಕೆ ಏನ್ ಮಾಡಿದ್ರೆ ನಾವು ಉತ್ತರದಲ್ಲಿ ಜಾಗ ಬಿಟ್ಕೊಳ್ಳಿ, ಒಂದು ಮಿನಿಮಮ್ ಒಂದು 5 ಅಡಿನಾರು ಜಾಗ ಬಿಡಿ. ನಮ್ಗೆ ಉತ್ತರ ಅಂದ್ರೆ ಲಕ್ಷ್ಮೀ ಸ್ಥಾನ, ಕುಬೇರ, ಬುಧ. ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಬರೋಂಥದ್ದು, ಆಗ ನಮ್ಗೆ ದುಡ್ಡು ಬರೋಂಥದ್ದು ಬರೋಕೆ ಫ್ರೀ ಇರ್ಬೇಕು, ಜಾಗ ಬಿಟ್ಕೊಳ್ಳಿ, ಅಲ್ಲಿ ಏನು ಮಾಡ್ಕೋಬೇಡಿ ಅಂದಾಗ ಇವ್ರು ಏನೊಂದು ಸೈಟ್ ಐತೆ, ಒಂದು 30 ಅಡಿ ಐತೆ ಅಂತ ಹೇಳಿದ್ರೆ ಅವರು ಇನ್ನೊಂದು 4 ಅಡಿ ಸ್ಟೇರ್ ಕೇಸ್ಗೆ ಎಷ್ಟು ಬೇಕೋ ಅಷ್ಟು ಜಾಗ ಬಿಟ್ಟು ಅಲ್ಲಿವರೆಗೂ ಕಟ್ಕೊಂಡ್ಬಿಡ್ತಾರೆ ಮನೇನ. ಕಟ್ಕೊಂಡಿರ್ತಾರೆ. ಕಟ್ಕೊಂಡೆಲ್ಲ ರೆಡಿ ಆಯ್ತು. ರೆಡಿ ಆದ್ಮೇಲೆ ಏನ್ ಮಾಡ್ತಾರೆ, ಇನ್ನ ಸ್ಟೇರ್ ಕೇಸ್ ಬಂತು. ಸ್ಟೇರ್ ಕೇಸ್ ಮುಂದೆ ಕಾಂಪೌಂಡ್ ಮಾಡ್ಬೇಕು. ಕಾಂಪೌಂಡ್ ಮಾಡ್ಬೇಕು ಅಂದಾಗ ಏನಾಗುತ್ತೆ ನೋಡಿ ತೋರಿಸ್ತೀನಿ. ಇವರು ಇಷ್ಟೇ ಜಾಗ ಮುಂದೆ ಏನ್ ಮಾಡ್ತಾರೆ, ಒಂದು 3 ಅಡಿ ಇಲ್ಲ ಒಂದು 4-5 ಅಡಿ ಬಿಟ್ಕೊಂಡಿರ್ತಾರೆ. ಒಂದು 5 ಅಡಿ ಬಿಡ್ಕೋಬೇಕು, ಒಂದು 4 ಅಡಿ ಬಿಟ್ಟಿರ್ತಾರೆ. 2 ಅಡಿ ಇದು ಬಿತ್ತು, ಯಾವುದು 2 4 ಅಡಿಗೆ ಸ್ಟೇರ್ ಕೇಸ್ ಬತ್ತು ಅಂಕೊಳ್ಳೋಣ. ಇವ್ರೇಮೋ ಕಾಂಪೌಂಡ್ ಹಾಕೋಕ್ ಮುಂದಕ್ಕೆ ಅವ್ರ ಜಾಗ ಇರೋದೆಷ್ಟು 4 ಅಡಿ. ಹಾಗೆ ಏನ್ ಮಾಡ್ತಾರೆ, ಸ್ಟೇರ್ ಕೇಸ್ನ ಸೇರಿಸಿ ಕಾಂಪೌಂಡ್ ಹಾಕಿದ್ರು. ಕಾಂಪೌಂಡ್ ಸ್ಟೇರ್ ಕೇಸ್ ಸೇರಿಸಿ ಹಾಕಿದ್ರು ಕಾಂಪೌಂಡಿಂಗೆ. ಎಲ್ಲ ಎಕ್ಸಲೆಂಟ್ ಚೆನ್ನಾಯ್ತು. ಇಲ್ಲಿ ಸ್ಟೇರ್ ಕೇಸಸ್ ಹಾಕಿದ್ರು, ವಾಯು ಮನೆ ಬೆಳೀತವಾಗ. ಕಾಂಪೌಂಡ್ನ ಬುಟ್ ಹಾಕ್ಬೇಕು ಆಕ್ಚುಲಿ. ಇವ್ರೇನ್ ಮಾಡಿದ್ರು, ಜಾಗ ಇರೋದೇ ಅಷ್ಟಲ್ವಾ, ಇದು ಈ ಕಡೆ ಸ್ವಲ್ಪ ಮೆಟ್ಲು ಸೇರಿಸಿ ಹಾಕಿದ್ರು ಕಾಂಪೌಂಡ್. ಕಾಂಪೌಂಡ್ ಹಾಕ್ತೋದ್ರೆ ಚೆನ್ನಾಗಿರೋದು. ಹಾಕ್ದಾಗ ಏನಾಯ್ತು, ಸ್ಟಾರ್ಟ್ ಆಯ್ತು ಇವ್ರಿಗೆ ಎಲ್ಲ. ನಾವು ಈಗ ಅಲ್ಲಿ ಹೋಗಿ ಚೆಕ್ ಮಾಡ್ದಾಗ ನೋಡಿದಾಗ ಎಲ್ಲ ಎಕ್ಸಲೆಂಟ್ ಆಗಿ ಮನೆ ಒಳಗೆ ಹೋಗಿ ನೋಡ್ತೀವಿ, ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ, ಏನ್ ಸಮಸ್ಯೆ ಇಲ್ಲ. ಡಿಗ್ರಿ ಚೆಕ್ ಮಾಡ್ತೀವಿ, ಡಿಗ್ರಿ ಚೆಕ್ ಮಾಡಿ ನೋಡಿದ್ರು ಏನ್ ಸಮಸ್ಯೆ ಇಲ್ಲ. ಈಗ ನಮ್ಗೆ ಡಿಗ್ರಿ ವೈಸ್ ಅಂತ ಬಂದಾಗ ಒಂದು 5ರಿಂದ 10 ಡಿಗ್ರಿ ಟಿಲ್ಟ್ ಆಗಿದ್ರೆ ಓಕೆ, ನಾರ್ಮಲ್, ಏನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಇದಾಗಿದ್ರೆ ಪರವಾಗಿಲ್ಲ, ನಡೀತದೆ. ಅವು ಅಂತ ನಮ್ಗೆ ಚೇಂಜಸ್ ಬರಲ್ಲ. ಈಗ 20 ಡಿಗ್ರಿ 30 ಡಿಗ್ರಿ 40 ಡಿಗ್ರಿ ಟಿಲ್ಟ್ ಆಗಿದ್ದಾಗ ಚೇಂಜಸ್ ಬಂದೇ ಬರುತ್ತೆ. ಯಾಕೆಂದ್ರೆ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಏನಾಗುತ್ತೆ ಅಂದ್ರೆ, ಈಗ ನಮ್ಗೆ ಈಗ ಈಶಾನ್ಯ ಮೂಲೆ ಅಂತ ಡೋರ್ ಕೊಟ್ಟಿರ್ತೀವಿ. ನಾವ್ ಇಟ್ಟು ಡಿಗ್ರಿ ಇಟ್ಟು ಚೆಕ್ ಮಾಡಿದಾಗ ಅದು ವಾಪಸ್ ಸೆಂಟ್ರಿಗೆ ಎಲ್ಲಾರು ಬರುತ್ತೆ, ನೀಚ ಸ್ಥಾನಕ್ಕೆ ಬರುತ್ತೆ ಅದು. ಅಂದ್ರೆ ನಾವು ಬಾತ್ರೂಮ್ ಅಂತ ಕೊಟ್ಟಿರ್ತೀವಿ, ಬಾತ್ರೂಮ್ ಕೊಟ್ಟಾಗ ಅದನ್ನ ಡಿಗ್ರಿ ವೈಸ್ ನೋಡಿದಾಗ ಟಿಲ್ಟ್ ಆಗಿ ಬಾತ್ರೂಮ್ ಬಂದು ನಮ್ಗೆ ಒಂದು ಮನೇಲಿ ನೋಡಿದಾಗ ಹಂಗೆ ಆಗಿದೆ. ಅವ್ರು ಕಟ್ಟಾಗಿ ಮನೆ ಎಲ್ಲ ಕಟ್ಟಿದ್ದಾರೆ, ರೋಡ್ ನೋಡ್ಕೊಂಡು ಸ್ಕ್ವೈರ್ ಆಗಿ ರೋಡ್ ನೋಡೋದು ಸೂರ್ಯನ ನೋಡ್ ಕಟ್ಟಿದ್ದಾರೆ. ಹಿಂಗ ನಮ್ದು ಇದೇನೆ ಪೂರ್ವ, ಇದೇ ಉತ್ತರ, ಇದೇ ದಕ್ಷಿಣ ಅಂತ. ಅಲ್ಲೇನಾಗಿದೆ, ಹಿಂಗೆ ನಾವು ಕಂಪಾಸಿಟ್ ಚೆಕ್ ಮಾಡಿದಾಗ ಈ ಬಾತ್ರೂಮ್ ಅವ್ರಿಗೆ ಎಷ್ಟೇ ಖರ್ಚು ಮಾಡಿದ್ರು ಏನೇ ಮಾಡಿದ್ರು ದುಡ್ಡೇ ಬರ್ತಾ ಇಲ್ಲ ಮನೆಗೆ. ದುಡಿತವ್ರೆ, ಚೆನ್ನಾಗಿ ಇದ್ ಮಾಡ್ತಾ ಇದಾರೆ. ಸೇಮ್ ಜಮೀನು ಸೇಮ್ ಇದು, ಅಣ್ಣ ತಮ್ದಿರವ್ರೆ, ಅಣ್ಣ ಚೆನ್ನಾಗಿ ದುಡಿತವ್ರೆ, ತಮಗೆ ಆಯ್ತಾ ಇಲ್ಲ. ಎಷ್ಟು ಬಂದು ದುಡಿತಾ ಇಲ್ಲ, ದುಡ್ಡು ನಿಲ್ತಾ ಇಲ್ಲ, ಏನು ಬರ್ತಾ ದುಡ್ಡೇ ಬರ್ತಾ ಇಲ್ಲ ಅವ್ರಿಗೆ. ಅವ್ರ ಮತ್ತೆ ಚೆನ್ನಾಗಿರ್ತಾರೆ, ನಾ ಮತ್ತೆ ಪ್ರಾಬ್ಲಮ್ ಆಯ್ತೈತೆ. ಯಾಕೆ ಅಂತ ಹೇಳಿದ್ರೆ, ಹಿಂಗೆ ಟಿಲ್ಟ್ ಆಗಿ ನೋಡಿದ್ರೆ ಇದು ಟಾಯ್ಲೆಟ್ ಬಂದು ಕರೆಕ್ಟಾಗಿ ಲಕ್ಷ್ಮೀ ಸ್ಥಾನಕ್ಕೆ ಬಂದು ನಿಂತೈತೆ. ಲಕ್ಷ್ಮೀ ಸ್ಥಾನಕ್ಕೆ ಬಂದು ನಿಂತೈತೆ ಡಿಗ್ರಿ ವೈಸ್ ಚೆಕ್ ಮಾಡಿದಾಗ. ಆಗ ಹೇಳ್ದ ನೋಡಿ, ಇದು ಚೇಂಜ್ ಮಾಡಬೇಕು ಟಾಯ್ಲೆಟ್. ನೀವು ಈ ಟಾಯ್ಲೆಟ್ ಈಗ ಡಿಗ್ರಿ ವೈಸ್ ನಿಮ್ಗೆ ನೋಡಕ್ಕೆ ಏನಾಗ್ತದೆ ಅಂದ್ರೆ, ಇದು ಕರೆಕ್ಟಾಗಿ ವಾಯುಮೂಲಲ್ಲಿ ಇದೆ ಅಂತ ಅನಿಸ್ತಾ ಇದ್ರು, ಡಿಗ್ರಿ ವೈಸ್ ಬಂದಾಗ ಇದು ಲಕ್ಷ್ಮೀ ಸ್ಥಾನಕ್ಕೆ ಬಂದು ಕೂತಿದೆ. ಇದನ್ನ ತೆಗೆದು ಈಚೆ ಸೈಡ್ ಚೇಂಜ್ ಮಾಡಬೇಕು ಅಂತ ಚೇಂಜ್ ಮಾಡಿಸ್ತು. ಈ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ನಮ್ಗೆ ಗೊತ್ತಿಲ್ದೇನೆ ಆಗ್ಬಿಟ್ಟಿರ್ತವೆ. ನಾವು ಈಗ ರೋಡ್ ನೋಡು ಇದ್ ನೋಡು ಮಾಡಿದಾಗ ಆ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ. ಆಗೇನಾಯ್ತು, ಇದನ್ನ ನಮ್ಗೆ ಸ್ಟೆಪ್ ತೆಗೆದು ಇದು ಆಯ್ತು, ನಮ್ಗೆ ಸ್ಟಾರ್ಟ್ ಆಯ್ತು. ಈಗ ಹೊರಗಡೆ ಬಂದು ನೋಡಿದ್ರೆ ಅಟ್ಯಾಚ್ ಮಾಡೋರು, ಇಲ್ಲೂ ಅಟ್ಯಾಚ್ ಮಾಡೋರೆ, ಖಾಲಿ ಬಿಟ್ಟಿಲ್ಲ. ಇದನ್ನು ಅಟ್ಯಾಚ್ ಮಾಡಿ, ಇದೆ ಅಟ್ಯಾಚ್ ಮಾಡಿದ್ರು, ಫುಲ್ ಕ್ಲೋಸ್ ಮಾಡಿದ್ರು. ಈಗ ಪಕ್ಕದ ಸೈಟ್ ಇರ್ತಾರ ಜಾಗ ಅಂತ ಹೇಳಿ, ಈಗ ಆಮೇಲೆ ಫುಲ್ ಕಂಪ್ಲೀಟ್ ಮಾಡಿದ್ರು. ಸ್ಟಾರ್ಟ್ ಆಯ್ತು. ಏನಾಯ್ತು, ವಾಯು ಮೇಲೆ ಬೆಳೀತು, ಆಟೋಮೆಟಿಕಲಿ ಬಡ್ಡಿ ಕಟ್ಟೋಕಾಯ್ತು, ಸಾಲ ಮಾಡ್ಸೋಕೆ ಸ್ಟಾರ್ಟ್ ಆಯ್ತು. ಎಷ್ಟು ದುಡ್ಡು ಬಂದು ನಿಲ್ತಾ ಇಲ್ಲ. ನಾವು ಹೊಸ ಮನೆ ಕಟ್ಕೊ ಬಂದು ನಮ್ಗೆ ಬರೀ ಪ್ರಾಬ್ಲಮ್ಮು, ನೆಮ್ಮದಿ ನಿದ್ರೆ ಮಾಡಕ್ ಆಗ್ತಾ ಇಲ್ಲ, ಬರೀ ಸಮಸ್ಯೆ. ಎಷ್ಟು ದುಡ್ಡು ಬಂದು ಸಾಲ್ತಾ ಇಲ್ಲ. ನಾವು ಸಾಲಕ್ಕೆ ಇನ್ನೊಂದ್ ಕಡೆ ರೊಟೇಷನ್ ಮಾಡ್ಬೇಕು, ಇನ್ನೊಂದ್ ಕಡೆ ಸಾಲ ಮಾಡುವಂತ ಪರಿಸ್ಥಿತಿ. ಈ ರೀತಿ ಪರಿಸ್ಥಿತಿಗೆ ತಂದ್ಕೊಂಡ್ಬಿಟ್ರು. ಈಗ ಅದನ್ನ ನಾವು ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಲಾಸ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಈಗ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು, ಈಗ ಒಂದ್ ಸ್ವಲ್ಪ ಕಮ್ಮಿನೇ ಜಾಗ ಐತೆ ಅಂತ ಅನ್ಕೊಳ್ಳೋಣ. ನಾವು ಕಮ್ಮಿ ಜಾಗ ಇದ್ರೂ ತೊಂದರೆ ಇಲ್ಲ. ನಮ್ಗೆ ಏನ್ ವಾಸ್ತು ಪ್ರಕಾರ ಉತ್ತರ ಮತ್ತೆ ಪೂರ್ವ ಹೆಚ್ಚೆಚ್ಚು ಜಾಗ ಬಿಟ್ಕೊಂಡು ಮಾಡಿದಾಗ, ಈಗ ನಮ್ಗೆ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಬಿಟ್ಬಿಡೋಣ, ಕೆಳಗಡೆ ಒಂದು ರೂಮ್ ಏನೇ ಮಾಡ್ಕೊಳ್ಳೋಣ. ಇಲ್ಲಾಂದ್ರೆ ಡೂಪ್ಲೆಕ್ಸ್ ಮಾಡ್ಕೊಂಡು ಎತ್ಕೋಬಹುದು ಮ್ಯಾಗಡೆ. ನಾವು ಮ್ಯಾಗಡೆ ಕಟ್ಟಕ್ಕೆ ಅನುಕೂಲ ಮಾಡ್ಕೊಡುತ್ತೆ ನಮ್ಗೆ. ಏನ್ ಮಾಡ್ತೇವೆ, ನಾವು ವಾಸ್ತು ಪ್ರಕಾರ ಅಂತ ಮನೆ ಮಾಡಿ ಬಿಟ್ಟು ನಾವು ಜಾಗ ಬಿಟ್ಟು ಮಾಡಿದಾಗ ಒಂದ್ ಫ್ಲೋರ್ ಈಗ ನಾವು ಗ್ರೌಂಡ್ ಫ್ಲೋರ್ಗೆ ನಿಲ್ಲಿಸ್ಬೇಕು, ಸಾಕನಪ್ಪ ಇಷ್ಟು ಊರ್ ತಗೊಂಡು ಅಂದಾಗ ಹಿಂಗೆ ಸಮಸ್ಯೆಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಜಾಗ ಕನ್ಸ್ಟ್ರಕ್ಷನ್ ಇದು ಚಿಕ್ಕದಾಗಿ ಮಾಡ್ಕೊಂಡು ತಗೊಂಡು ನಮ್ಗೆ ಈಗ ವಾಸ್ತು ಪ್ರಕಾರ ಮಾಡಿದಾಗ ಏನಂದ್ರೆ, ಒಂದ್ ಫ್ಲೋರ್ ಕಟ್ಟೋ ಜಾಗದಲ್ಲಿ ಆಟೋಮೆಟಿಕಲಿ 2 ಫ್ಲೋರ್ 3 ಫ್ಲೋರ್ ಮಾಡಿಸ್ಬಿಡ್ತದೆ. ಅದೇ ಮಾಡಿಸ್ಕೊಳ್ತದೆ. ಎಕ್ಸಾಂಪಲ್ಗಳು ಇವೆ. ಒಂದ್ ಫ್ಲೋರ್ ಸಾಕು ಅಂತ ಕಟ್ಟಕ್ ಹೋದ್ರೆ ವಾಸ್ತು ಪ್ರಕಾರ ಮಾಡಿದಾಗ ಅಳತೆ ಆಯದಲ್ಲಿ ಅಳತೆಯಲ್ಲಿ ಮಾಡಿದಾಗ ನಮ್ಗೆ ಅದೇನ್ ಮಾಡ್ತೀವಿ, 2-3 ಫ್ಲೋರ್ ಇದೆ. ಹೆಂಗ್ ಕಟ್ತು ಅಂತ ಗೊತ್ತಿಲ್ಲ. 1 ವರ್ಷ ನಮ್ಗೆ ಇವ್ರಿಗೆ ಏನು ಅಂತ ಹೇಳಿದ್ರೆ 2-3 ವರ್ಷ ಆಗ್ಬೋದು ಅಂತ 3 ಫ್ಲೋರ್ ಬರೀ ಒಂದೊಂದು ವರ್ಷದಲ್ಲಿ ಮುಗಿಸವ್ರೆ. ನಮ್ದು ವಾಸ್ತು ಪ್ರಕಾರ ಇವ್ರಿಗೆ ಜನಗಳಿಗೆ ಹೇಳಿ ಈ ರೀತಿನೇ ಮಾಡ್ಬೇಕು, ಹಿಂಗೆ ಕಟ್ಬೇಕು ಅಂತ. ಅಲ್ಲಿ ನಾವು ಎಷ್ಟು ಸರಿ ಹೇಳಕ್ ಹೋದ್ರು ಅಲ್ಲಿ ಏನು, ಈಗ ನಾವು ಈಗ ಮನೆ ಓನರ್ ಹತ್ರ ಹೋಗಿ ಹೇಳ್ತಾ ಇರ್ತೀವಿ, ಸರ್ ಹಿಂಗ್ ಚೇಂಜ್ ಮಾಡ್ಬೇಕು ಅಂದಾಗ ಅಲ್ಲಿ ಮೇಸ್ತ್ರಿಗಳದ್ದು ನಮ್ಗೆ ಹಿಂಸೆ, ಅಲ್ಲಿ ಇಂಜಿನಿಯರ್ಗಳದ್ದು ಹಂಗ್ ಮಾಡಕ್ಕಾಗಲ್ಲ.
ಹಿಂಗೆ ಕೊಡ್ಬೇಕು, ಇದೇ ರೀತಿ ಕೊಡ್ಬೇಕು, ಹಂಗೆ ಮಾಡಕ್ಕೆ ಅವ್ರಿಗೆ ಒಟ್ಟಲ್ಲಿ ಈಗ ನೀಚ ಸ್ಥಾನನೋ ಉಚ್ಚ ಸ್ಥಾನನೋ ಬೇಕಾಗಿಲ್ಲ. ಈಗ ಇವು ಮಾತ್ರ 4 ಮಂದಿ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟವ್ರು ಅವರು ಅಷ್ಟೇ. ಏನ್ ಮಾಡ್ತಾ ಇದಾರೆ ಅಂದ್ರೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ, ಕುಬೇರ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮು, ವಾಯು ಮೂಲೆಯಲ್ಲಿ ಬಾತ್ರೂಮು, ಹಾಲು ಹಿಂಗೆ ಕೊಡ್ಕೊಂಡು ಅದು ಮಾತ್ರ ಚೆನ್ನಾಗಿ ಮಾಡ್ತಾ ಇದಾರೆ ಅಷ್ಟೇ. ಅದು ಇನ್ನ ಒಳಗಡೆ ಹೋಗ್ಬಿಟ್ಟು ಇನ್ನ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಕೊಡೋಂಥ ಜಾಗ, ಆಮೇಲೆ ಇಲ್ಲಿ ಟಾಯ್ಲೆಟ್ ಬೇಷನ್ ಕೂರ್ಸೋಂಥ ಜಾಗಗಳು, ಆಮೇಲೆ ಹೊರಗಡೆ ಔಟ್ ಸೈಡ್ ನೀರು ಹೆಂಗ್ ಹೋಗ್ಬೇಕು, ಈ ರೀತಿ ಫಾಲ್ಟ್ಗಳನ್ನ ಏನ್ ಮಾಡ್ತಾ ಇದಾರೆ ಅದನ್ನ ನೋಡ್ತಾ ಇಲ್ಲ, ತಲೆ ಕೆಡ್ಸ್ಕೊತಾ ಇಲ್ಲ. ನಾವ್ ಹೇಳ್ದಂಗೆ ಏನ್ ಮಾಡ್ತಾರೆ, ಹಂಗ್ ಮಾಡಕ್ ಕಷ್ಟ, ಹಿಂಗ್ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ. ಒಟ್ಟಲ್ಲಿ ಅವ್ರಿಗೆ ಈಸಿ ಆಗ್ಬೇಕು, ಮನೆಯವ್ರು ಹೆಂಗಾರ ಆಗ್ಲಿ, ಈ ಒಟ್ಟಲ್ಲಿ ಅವ್ರ ಕೆಲಸ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕು ದುಡ್ಡನ್ನ. ಇವ್ರ ಮನೆಗೆ ಹೋದವರು ಅವ್ರ ಪ್ರಾಬ್ಲಮ್ ಅವ್ರ ಹಣೆ ಬರ ಏನಾರು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ಹಂಗಾಗೋದ್ರೆ ಈಗ ಏನ್ ಮಾಡ್ತಾ ಇದ್ರಿ, ಈಗ ತುಂಬಾ ಜನ ಈಗ ಚೇಂಜಸ್ ಆಗಿದ್ದಾರೆ ಆಲ್ಮೋಸ್ಟ್. ಯಾಕಂದ್ರೆ ಅವ್ರಿಗೆ ಮೊದ್ಲೆಲ್ಲ ಗೊತ್ತಿಲ್ಲ, ಹಿಂಗೆ ಮೇಸ್ತ್ರಿ ಹೇಳ್ದಂಗೆ ಕಟ್ಕೊಂಡು ಇದ್ ಮಾಡ್ತಿದಾರಲ್ಲ. ಈಗ ಮನೆಗೆ ಹೋದ ಪ್ರಾಬ್ಲಮ್ ಅನುಭವಿಸಿದ್ಮೇಲೆ ಅವ್ರು ಹೇಳಿರ್ತಾರೆ 4 ಜನಕ್ಕೆ, ಹೊಸ ಮನೆ ಕಟ್ಟರೆ, ಯಾಕಂದ್ರೆ ನಮ್ಮ ಮನೆಗೆ ಮಾಡ್ಕೊಂಡು ಪ್ರಾಬ್ಲಮ್ ಆಗಿದೀವಿ, ನೋಡಿ ವಾಸ್ತು ತೋರ್ಸ್ಕೊಂಡು ಕಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಅವರು ಜನನೂ ಚೇಂಜಸ್ ಆಗ್ತಾ ಇದಾರೆ. ಈಗ ಮೇಸ್ತ್ರಿ ಹೇಳಿ ಮಾತು ಕೇಳ್ತಾ ಇಲ್ಲ, ನಾವ್ ಹೇಳ್ದಂಗೆ ನೀವು ಕಟ್ಟಪ್ಪ. ಯಾಕಂದ್ರೆ ನಾವು ಕೊಡ್ತಾ ಇರೋ ದುಡ್ಡು, ನಾವು ಹೊಸ ಮಾಡ್ತಾ ಇರೋಂಥದ್ದು ಜಾಗ, ನಾವ್ ಹೇಳ್ದಂಗೆ ಕಟ್ಟಬೇಕಾಗಿರೋ ಕೆಲಸ ಅವರಲ್ವಾ. ಈಗ ಅವ್ರು ಹೇಳ್ದಂಗೆ ಕಟ್ಟೋದಾದ್ರೆ, ಅವ್ರು ದುಡ್ಡು ಕೊಟ್ಟು ಅವರೇ ನಮ್ಮ ಮನೆ ಕಟ್ಸ್ಕೊಡೋದಾದ್ರೆ ಅವ್ರು ಹೇಳ್ದಂಗೆ ಕೇಳೋಣ. ಇವ್ರು ದುಡ್ಡು ನಾವು ಕೊಟ್ಟು ನಮ್ದು ಜಾಗದಲ್ಲಿ ನಾವು ಮೆಟೀರಿಯಲ್ ತಕ್ಕೊಟ್ಟು ನಾವು ಅವ್ರಿಗೆ ಸಂಬಳ ಕೊಟ್ಟು ಎಲ್ಲ ಮಾಡ್ಬಿಟ್ಟು ಅವ್ರಿಗೆ ಇಷ್ಟ ಬಂದಂಗೆ ಕಟ್ಟೋದಾದ್ರೆ ನಾವ್ಯಾಕೆ ಕೊಡ್ಬೇಕು? ಜೀವನದಲ್ಲಿ ನಾವು ಒಂದೇ ಸರಿ ಮನೆ ಕಟ್ಟೋದು. ಮನೆ ಕಟ್ಟಬೇಕಾದ್ರೂ ಈ ರೀತಿ ಮಿಸ್ಟೇಕ್ಗಳನ್ನ ನಾವು ಮಾಡ್ಕೋಬಾರ್ದು. ಈ ರೀತಿ ಮಿಸ್ಟೇಕ್ಗಳು ಆದಾಗ ಏನಾಗುತ್ತೆ, ನಮಗೆ ಒಂದೊಂದಾಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ಗಳನ್ನ ಈಗ ಹಣ ಕೊಡ್ತಿರೋದು ನಾವು ಹೇಳ್ದಂಗೆ ಅವ್ರು ಹೇಳಿ ಮನೆ ಕಟ್ಟಬೇಕು. ಅವ್ರು ಇಷ್ಟ ಬಂದಾಗ ಕಟ್ಟೋದಾದ್ರೆ, ನಾವು ಅವ್ರು ದುಡ್ಡು ಕೊಟ್ಟು ಇದು ಮಾಡೋದಾದರೆ ಓಕೆ, ಅವ್ರಿಗೆಲ್ಲ ಮನೆ ಕಟ್ಸ್ಕೊಳ್ಳೋಣ, ಅವ್ರು ಹೇಳ್ದಂಗೆ ಕೇಳೋಣ. ನಾವು ದುಡ್ಡು ಕೊಟ್ಟು ಅವ್ರು ಹೇಳ್ದಂಗೆ ಮನೆ ಕಟ್ಟುವಂಥದ್ದು, ಮೇಸ್ತ್ರಿಗಳು ಹೇಳ್ದಂತೆ ಮನೆ ಕಟ್ಟುವಂಥದ್ದು ಬೇಡ ನಮಗೆ. ಈ ರೀತಿ ಪ್ರಾಬ್ಲಮ್ಗಳು ಏನು ಮಾಡ್ತಾಯಿದ್ದೀವಿ ನಾವು, ಈಗ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಆಮೇಲೆ ಜಾಗ ಇಲ್ಲ ನಮ್ಮ ಹತ್ರ, ಸ್ವಲ್ಪ ಕಮ್ಮಿ ಜಾಗ ಐತೆ, ಇಲ್ಲಿ ಹಿಂಗೆ ಕಟ್ಟಿಬಿಡೋಣ ಅಂತೇಳ್ಬಿಟ್ಟು ನಾವು ಈ ಬ್ಯಾಡ್ದಿರೋ ಜಾಗಗಳಲ್ಲಿ ನೀಚ ಸ್ಥಾನದಲ್ಲೆಲ್ಲ ನಾವು ಕಟ್ಕೊಂಡಾಗ ಏನಾಗುತ್ತೆ, ಅದು ನಮಗೆ ಪ್ರಾಬ್ಲಮ್ ಆಗಿ ಆ ಪ್ರಾಬ್ಲಮ್ ನಾವು ಫೇಸ್ ಮಾಡುವಂಥ ಕಾಲ ಒದಗ್ಬಂದ್ಬಿಡ್ತದೆ. ಈ ರೀತಿ ಪ್ರಾಬ್ಲಮ್ಗಳು ಮಿಸ್ಟೇಕ್ಗಳನ್ನ ಮಾಡ್ಕೋಬಾರ್ದು. ಮಾಡ್ಕೊಂಡಾಗ ನಮಗೆ ಸಮಸ್ಯೆಗಳು ಒಂದಾದ್ಮೇಲೆ ಬರುತ್ತೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈ ರೀತಿ ಹೊಸ್ದಾಗಿ ಮನೆ ಕಟ್ಟುವಂಥವ್ರು ಯಾರಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಾದ್ರು ಇದ್ದರೆ ಅದನ್ನ ವೀಡಿಯೋನ ಕಳಿಸಿ. ಹಾಗೇನಾಗುತ್ತೆ, ಚೇಂಜಸ್ ಮಾಡ್ಕೋಬೋದು. ಇಲ್ಲ ನೀವೇ ಸಣ್ಣ ಪುಟ್ಟದ ಏನೋ ಚೇಂಜಸ್ ಇದ್ದರೆ ಈ ರೀತಿ ಇದನ್ನ ವೀಡಿಯೋ ನೋಡಿ ಚೇಂಜ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಆಗ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ಆಗೋದಿಲ್ಲ. ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಬೋದಾಗ, ಪ್ರಾಬ್ಲಮ್ಗಳನ್ನ ಸಣ್ಣ ಪುಟ್ಟ ಚೇಂಜಸ್ ಅಷ್ಟೇ, ಜಾಸ್ತಿ ಏನು ಮೇಜರಾಗಿ ಏನು ಇಲ್ಲದೆ ಇರೋದು ಮಾಡ್ಕೊಳ್ಳಿ. ಇಲ್ಲ ನೀವೇ ಬಂದು ಹೇಳಬೇಕು, ನೋಡಬೇಕು ಅಂತೇಳಿ ಹೇಳಿ, ನಾವು ಬಂದು ನೋಡಿ ಸೈಟ್ನ ವಿಸಿಟ್ ಮಾಡಿಕೊಡ್ತೀವಿ. ವಿಸಿಟ್ ಮಾಡಿ ಕೊಟ್ಬಿಟ್ಟು ಏನಾದ್ರು ಚೇಂಜಸ್ ಇದ್ದರೆ ಹೇಳ್ತೀವಿ. ಮೇಜರ್ ಇದ್ದರೆ ನಾವು ಚೇಂಜ್ ಮಾಡಲೇಬೇಕಾಗುತ್ತೆ, ಅದನ್ನ ನಾವು ಇದು ಮಾಡ್ಕೊಳಕ್ಕಾಗಲ್ಲ. ಈಗ ನಾವು ಏನೋ ಒಂದು ಪ್ರಾಬ್ಲಮ್ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಏನು ಮಾಡ್ತಾಯಿದ್ದೀವಿ ನಾವು, ಅಲ್ಲೇ ಒಂದು ಕನ್ನಡಿ ಇಡೋಣ, ಇಲ್ಲ ಒಂದು ಯಾವುದೋ ಪಿರಮಿಡ್ ಇಡೋಣ, ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ ಅದು ವರ್ಕ್ ಆಗುತ್ತೆ ಅಂದರೆ ಕಮ್ಮಿ. ಅಂದರೆ ನಾವು ಅಂದ್ಕೊಂಡು ಮಟ್ಟಿಗೆ ಆಗೋಲ್ಲ, ಒಂದು 10-20% ಚೇಂಜಸ್ ಆಗ್ಬೋದು ಅಷ್ಟೇ. ನಮ್ಗೆ 100% ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ನೀಚ ಸ್ಥಾನದಲ್ಲಿರೋಂಥ ತೆಗಿಲೇಬೇಕಾಗುತ್ತೆ. ಉಚ್ಚ ಸ್ಥಾನಗಳಲ್ಲೇ ನಾವು ಮಾಡ್ಕೊಬೇಕಾಗುತ್ತೆ ವಾಸ್ತು ಪ್ರಕಾರ. ಇಲ್ಲಾಂದರೆ ಆ ಪ್ರಾಬ್ಲಮ್ಗಳು ಕಂಟಿನ್ಯೂಟಿ ನಮಗೆ ಅದು ಬಿಟ್ಟು ಹೋಗೋಲ್ಲ ನಮಗೆ. ಇಲ್ಲ ಅದು ಎನರ್ಜಿ ಕಮ್ಮಿ ಆದಮೇಲೆ, ನಾವು ಇಟ್ಟಂಥ ಎನರ್ಜಿ ಕಮ್ಮಿ ಆದಮೇಲೆ ಏನಾಗುತ್ತೆ, ನಾವು ಪುನಃ ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲ ಅದನ್ನ ಹೊಸ್ದಾಗಿ ಪುನಃ ವರ್ಷ ಚೇಂಜ್ ಮಾಡಬೇಕು, 2 ವರ್ಷಕ್ಕೊಂದು ಚೇಂಜ್ ಮಾಡಬೇಕು. ಈ ರೀತಿ ಪ್ರಾಬ್ಲಮ್ಗಳು ಆಗಬಾರ್ದು ನಮಗೆ. ಈ ರೀತಿ ಪ್ರಾಬ್ಲಮ್ ಸಮಸ್ಯೆಗಳನ್ನ ನಾವು ಎಕ್ಸ್ಟ್ರಾ ಮಾಡ್ಕೊಳ್ಳೋದನ್ನ ತಪ್ಪಿಸ್ಕೋಬೇಕು ನಮ್ಮ ಜಾಗದಲ್ಲಿ ಅಂತ ಹೇಳಿದಾಗ ನಾವೇನು ಮಾಡಬೇಕು, ನಮ್ಗೆ ವಾಸ್ತು ಪ್ರಕಾರನೇ ಕಟ್ಕೋಬೇಕು. ಉಚ್ಚ ಸ್ಥಾನಗಳನ್ನು ಬಿಟ್ಟು ಉಚ್ಚ ಸ್ಥಾನಗಳಲ್ಲೇ ಕಟ್ಕೋಬೇಕು. ನೀಚ ಸ್ಥಾನಗಳಲ್ಲಿ ಅವೆಲ್ಲ ಬರಬಾರ್ದು, ನಮಗೇನು ಬರಬಾರ್ದು. ಉಚ್ಚ ಸ್ಥಾನದಲ್ಲಿ ಏನು ಬರಬೇಕು ಅದು ಬರಬೇಕು, ನೀಚ ಸ್ಥಾನದಲ್ಲಿ ಏನು ಬರಬೇಕು ಅದೇ ಬರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾಯಿರಿ, ಹಾಗೂ ಜೊತೆಗೆ ನನ್ನ ವೀಡಿಯೋನ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಯಾರು ಹೊಸ ಮನೆ ಕಟ್ತಾಯಿರಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವರು ಇದರಿಂದ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ವಾಸ್ತು ಸಲಹೆ ಏನಾದ್ರು ಬೇಕಾದರೆ ನನ್ನ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀನಿ, ನನ್ನ ಕಾಂಟ್ಯಾಕ್ಟ್ ಮಾಡಿ ವಾಸ್ತು ಸಲಹೆನ ಕೊಡ್ತೀನಿ. ಎಲ್ಲ ಜನಗಳು ಇದೇ ರೀತಿ ಒಳ್ಳೆಯದಾಗಲಿ ಅನ್ನೋ ಇಷ್ಟಪಡ್ತೀನಿ. ನಮಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.